ದುಡ್ಡು ಕೇಳ್ದನಾ? ನಾನು ದುಡ್ಡೇ ತಂದಿರಲಿಲ್ಲ. ಈ ಬೈಲಲ್ಲಿ ಭಿಕ್ಷೆ ಕೇಳ್ತಾರಾ? ಬೈಲಾದ್ರೇನು ಹಸುವಿಗೆ? ಪಾಪ ಏನೋ ಕೇಳ್ದ, ನನ್ನ ಹತ್ರ ದುಡ್ಡಿರಲಿಲ್ಲ. ಛೇ, ಬೇಜಾರಾಯ್ತು. ಪಾಪ. ಗೌರಿ, ನನ್ನ ಹತ್ರ ರೊಕ್ಕ ಅದ, ನಡಿ ಅವನಿಗೆ ರೊಕ್ಕ ಕೊಟ್ಟು ಬರೋಣ. ಈಗ ನನ್ನ ಕೈಲಿ ಆಗಲ್ಲಪ್ಪ, ನಾನು ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಿ, ಸಾಕಾಗಿದೆ. ನೋ ವರೀಸ್, ನಾನೇ ಹೋಗಿ ಕೊಟ್ಟು ಬರ್ತೀನಿ. ದಾದಾ, ನೀ ಗೌರಿ ಜೋಡಿ ಕೂತು ಹರಟೆ ಹೊಡಿ. ಸಾಗರ್, ನಿಂಗೆ ಯಾವಾಗ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ನೋಡು. ಅತ್ತೆಯವ್ರ ಪಾಪ ಅಲ್ಲೇನು ಕಷ್ಟಪಡ್ತಿದ್ದಾರೋ ಏನೋ. ನನಗಂತೂ ನನ್ನ ಕಾರಣದಿಂದಾನೇ ಕಷ್ಟಪಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವ್ರನ್ನ ಹುಡ್ಕೋದು ಬಿಟ್ಟು ಈಗ ನಿನಗೆ ದಾನ ಮಾಡಕ್ಕೆ ಹೋಗ್ಬೇಕಾ? ನಡಿ ಆ ಕಡೆ ಹುಡ್ಕೋಣ. ಬಟ್ ನಾವು ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ನಾನು ಸುತ್ತಾಡ್ಕೊಂಡು ಬಂದೆ. ಆ ಕಡೆ ಬೇಡ, ಈ ಕಡೆ ಹೋಗೋಣ. ನೀನು ಇಲ್ಲಿದ್ಯಾ? ನಾನು ವಾಡೆ ಎಲ್ಲ ಹುಡುಕ್ತಾ ಇದ್ದೆ. ಯಾಕ? ನೀನು ಯಾವಳಿಗೆ ಬೇಕು? ಅವಳೆಲ್ಲಿ? ಯಾರು? ನಿಮ್ಮನೆ ಕೆಲಸದವಳ? ಆಕಿ ಇಲ್ಲಿಗೆ ಬಂದಿಲ್ಲ. ನೋಡು, ನಿನ್ನ ತಲೆ ಹರಟೆ ಮಾತೆಲ್ಲ ನನ್ನ ಹತ್ರ ಬೇಡ. ಗಂಗಾ ಎಲ್ಲಿ? ತಲೆ ಹರಟೆ ಯಾರು ಮಾಡಿದ್ರು? ನೀ ಗಂಗಾ ಬಗ್ಗೆ ಕೇಳ್ತಿದ್ದಿ ಅಂತ ನಂಗೆ ಹೆಂಗೆ ಗೊತ್ತಾಗಬೇಕಿತ್ತು? ಹೋಗ್ಲಿ ಬಿಡು, ಈ ಗಂಗಾ ಎಲ್ಲಿ ಅದನ್ನು ಹೇಳು. ಅಯ್ಯ, ಇಲ್ಲೇ ವೇಲ್ನಾಗೆ ಕಟ್ಕೊಂಡಿದ್ನಿ. ಈಗೆಲ್ಲಿ ಹೋದ್ಲೋ ಗೊತ್ತಿಲ್ಲ. ನೀನು ನನ್ನ ಹತ್ರ ಆಟ ಆಡ್ತಿದ್ಯಾ? ನಾನು ಯಾರು ಗೊತ್ತಾ? ನೀನೇನು ಮಹಾರಾಣಿನ, ಇಲ್ಲ ಈ ದೇಶದ ಪ್ರಧಾನಿನ, ಅಥವಾ ನಮ್ಮ ಹಾಸ್ಟೆಲ್ ವಾರ್ಡನ್ನ? ಹೇಳು, ಯಾರು ನೀನು? ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಇದೆಲ್ಲ ಏನಿದ್ರು ಗಂಗಾ ಹತ್ರ ಇಟ್ಕೋ. ನಾನು ಪೂಜಾ. ನೀನು ಸರಿಯಾಗಿದ್ರ ನಾನು ಸರಿಯಾಗೇ ಇರ್ತೀನಿ. ನಿನ್ನಂಥವ್ರನ್ನ ಭಾಳ ಮಂದಿ ನೋಡಿ ನಮ್ಮ ಆಶ್ರಮದಾಗ. ನಿನ್ನ ಆಟ ನನ್ನ ಹತ್ರ ನಡೆಯಂಗಿಲ್ಲ. ಇನ್ನೊಂದು ಮಾತು ಜಾಸ್ತಿ ಆಡಿದ್ರು ಈ ಪೂಜಾ ಏನು ಅಂತ ತೋರಿಸ್ಬೇಕಾಗ್ತದ. ಓ,